ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಕ್ಲಿಯರ್ ಪಿಕ್ಚರ್ ಸಿಕ್ಕೇ ಬಿಟ್ಟಿದೆ. ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ದಾಖಲೆ ಬರಿತಾ ಇದೆ ಬಿಜೆಪಿ. ಎರಡನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದೆ, ಅದು ಕೂಡ ಭರ್ಜರಿ ಬಹುಮತದೊಂದಿಗೆ ಅನ್ನೋದು ಗಮನ ಸೆಳೀತಾ ಇರೋ ವಿಚಾರ. ಆಡಳಿತ ವಿರೋಧಿ ಅಲೆ, ಹಿಂದುಳಿದ ವರ್ಗಗಳ ನಾಯಕರು ಪಕ್ಷಕ್ಕೆ ಕೈ ಕೊಟ್ಟಿದ್ದು, ಹೊಸ ಜಾತಿ ಸಮೀಕರಣ, ಎಸ್ಪಿಯ ವಿಶ್ವಾಸ, ಕರೋನಾ ನಿರ್ವಹಣೆಯಲ್ಲಾದಂತಹ ಒಂದಿಷ್ಟು ಸಮಸ್ಯೆಗಳು, ರೈತರ ಕಿಚ್ಚು, ಇಷ್ಟೆಲ್ಲದರ ನಡುವೆ ಮತ್ತೆ ಯೋಗಿ ಮೋದಿ ಜೋಡಿ ಮೋಡಿ ಮಾಡಿದ ಹೇಗೆ? ಈ ಗೆಲುವಿಗೆ ಪ್ರಮುಖವಾದ ಕಾರಣಗಳು ಯಾವ್ಯಾವುದು? ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಂಕ್ಷಿಪ್ತವಾಗಿ ನೋಡೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಈ ಬಾರಿ ಉತ್ತರ ಪ್ರದೇಶ ಗೆಲ್ಲೋದು ಬಿಜೆಪಿಗೆ ಅಷ್ಟು ಸುಲಭ ಅಲ್ಲ ಅನ್ನುವಂಥ ಮಾತು ಕೇಳಿಬಂದಿತ್ತು. ಯಾಕಂದರೆ ಬಹಳಷ್ಟು ಸಿಟ್ಟಿಂಗ್ MLAಗಳ ವಿರುದ್ಧ ಆಕ್ರೋಶ ಇತ್ತು, ಆಡಳಿತ ವಿರೋಧಿ ಅಲೆ ಸದ್ದು ಮಾಡ್ತಿತ್ತು. ಯೋಗಿ ಇಮೇಜ್ ಕ್ಲಿಯರ್ ಇದೆ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಇಲ್ಲ ಅನ್ನೋದಿದ್ರೂ ಕೂಡ ಶಾಸಕರ ವಿರುದ್ಧ ಆಕ್ರೋಶ ಇತ್ತು. ಹಾಗಾಗಿ ಟಿಕೆಟ್ ಹೊಸಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿಯಲ್ಲಿ ಕಂಡು ಬರ್ತಾ ಇತ್ತು. ಅದರ ಜೊತೆಗೆ ಸಮಾಜವಾದಿ ಪಕ್ಷ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ನಲ್ಲಿತ್ತು. ರ್ಯಾಲಿಗಳಲ್ಲಿ ಸೇರ್ತಾ ಇದ್ದಂತಹ ಕ್ರೌಡ್ ನೋಡಿ ಖಂಡಿತ ಗೆಲುವು ನಮ್ಮದೇ ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆ ಆಗ್ತಿತ್ತು. ಹಿಂದುಳಿದ ವರ್ಗಗಳ ನಾಯಕರು ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಗೆ ಕೈ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಬಿಜೆಪಿ ಲೆಕ್ಕಾಚಾರ ತಲೆ ಕೆಳಗಾಗಬಹುದೇನೋ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ರೈತರ ಹೋರಾಟ, ಮೋದಿಯವರೇ ಕೊನೆಗೆ ಆ ಕಾಯ್ದೆಗಳನ್ನು ರದ್ದುಪಡಿಸಿದ್ದನ್ನು ಕೂಡ ನೋಡಿದ್ವಿ. ಇಷ್ಟೆಲ್ಲ ಅಡೆತಡೆಗಳಿದ್ದು ಕೂಡ ಅತಿ ದೊಡ್ಡ ರಾಜ್ಯವನ್ನು, 15 ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯವನ್ನು ಬಿಜೆಪಿ ಇಷ್ಟು ದೊಡ್ಡ ಬಹುಮತದೊಂದಿಗೆ ಎರಡನೇ ಅವಧಿಗೆ ಗೆದ್ದು ದಾಖಲೆ ಬರಿತಾ ಇದೆ ಅಂದ್ರೆ ಕಾರಣ ಏನು? ನಂಬರ್ 1, ಮೋದಿ ಯೋಗಿ ಜೋಡಿ ಒಟ್ಟೊಟ್ಟಿಗೆ ಜನರ ಮುಂದೆ ಹೋಗಿತ್ತು. ಈ ಜೋಡೆತ್ತುಗಳ ಪ್ರದರ್ಶನ ಜನರ ಮನ ಗೆದ್ದಿದೆ. ಡಬಲ್ ಎಂಜಿನ್ ಸರ್ಕಾರ ಅನ್ನುವಂಥ ಘೋಷಣೆ, ದೇಶದ ಈ ಇಬ್ಬರು ಬಲಿಷ್ಠ ನಾಯಕರು ಒಂದೇ ವೇದಿಕೆಯಲ್ಲಿ ಕೈ ಜೋಡಿಸಿ ಕೈ ಬೀಸಿದ್ದು ಜನರನ್ನ ಬಹಳ ಸೆಳೆದಿದೆ ಬಿಜೆಪಿಯತ್ತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಹಿಂದುತ್ವದ ವಿಚಾರ ಮಾತ್ರ ಕೆಲಸ ಮಾಡಿಲ್ಲ, UPಯಲ್ಲಿ ಅಷ್ಟೇ ಸಾಕಾಗಿಲ್ಲ ಗೆಲ್ಲೋದಿಕ್ಕೆ. ಯೋಗಿ ಅಭಿವೃದ್ಧಿಯ ಮಾಡೆಲ್, UP ಮಾಡೆಲ್ ಅಂತ ಏನು ತೋರಿಸಿದ್ರು ಅದು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಯೋಗಿಯವರ ಕೊಡುಗೆಯನ್ನು ತಳ್ಳಿ ಹಾಕುವಂತಿಲ್ಲ. ಹಾಗೆ ಪ್ರಮುಖವಾಗಿ ಬುಲ್ಡೋಜರ್ ಬಾಬಾ, ಅಲ್ಲಿ ಮಾಫಿಯಾಗಳ ವಿರುದ್ಧ ಯೋಗಿ ತೊಡೆ ತಟ್ಟಿದ್ದು, ರೌಡಿಸಮ್, ಜಂಗಲ್ ರಾಜ್ ಅಂತ ಕರೆಸ್ಕೊಳ್ತಾ ಇದ್ದಂತಹ UPಯ ಚಿತ್ರಣವನ್ನು ಬದಲಾಯಿಸಿದ್ದು, ಮಹಿಳಾ ಮತಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ವರದಾನವಾಗಿದೆ. ನಾವು ಸೇಫ್ ಆಗಿದ್ದೀವಿ, ಹಿಂದೆಂದಿಗಿಂತಲೂ UPಯಲ್ಲಿ ನಾವು ಧೈರ್ಯವಾಗಿ ಬದುಕ್ತಾ ಇದ್ದೀವಿ ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ಯಾವುದೇ ಜಿಲ್ಲೆಗೆ ಹೋಗಿ ಜನರನ್ನ ಮಾತನಾಡಿಸಿದ್ರು ಕೂಡ ಸಿಗತ್ತೆ. ಅಷ್ಟರ ಮಟ್ಟಿಗೆ ಯೋಗಿ ಗವರ್ಮೆಂಟ್ ಸಕ್ಸಸ್ ಆಗಿದೆ ರೌಡಿಸಮ್ ನಿರ್ಮೂಲನೆ ಮಾಡುವಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇನ್ನೊಂದು ವಿಚಾರ, ಕರೋನಾ ಟೈಮಲ್ಲಿ ವಿಫಲವಾಗಿದೆ ಸರ್ಕಾರ ಅನ್ನುವಂಥ ಆರೋಪ ಕೇಳಿ ಬಂದರೂ ಕೂಡ ರೇಷನ್ ಮೂಲಕ 2 ವರ್ಷ ಉಚಿತವಾಗಿ ರೇಷನ್ ಕೊಟ್ಟಿದ್ದು ಸಣ್ಣ ವಿಷಯ ಅಲ್ಲವೇ ಅಲ್ಲ. ಸಿಟಿಗಳಲ್ಲಿ ಕೂತವ್ರಿಗೆ ಇದರ ಪ್ರಾಮುಖ್ಯತೆ ಅರ್ಥ ಆಗದೆ ಇರಬಹುದು, ಆದರೆ ಹಳ್ಳಿಗಳಲ್ಲಿ ಬಡ ಜನರಿಗೆ ಪ್ರತಿದಿನ ಉಣ್ಣೋದಕ್ಕೆ ಸಿಗ್ತಾ ಇದೆಯಲ್ಲ, ನಮಗೆ ಕೆಲಸ ಕಾರ್ಯ ಇಲ್ಲದೆ ಇದ್ರು, ಕರೋನಾದಲ್ಲಿ ಇಷ್ಟೊಂದು ಸಮಸ್ಯೆ ಆಗದಿದ್ರು ಅನ್ನೋದು ಬಹಳ ದೊಡ್ಡ ವಿಚಾರ ಆಗತ್ತೆ. ಸೊ ದಿನಸಿ ವಿತರಣೆಯಲ್ಲಿ ಯೋಗಿ ಗವರ್ಮೆಂಟ್ ತಗೊಂಡಂತಹ ನಿರ್ಧಾರ ಇರಬಹುದು, ವಲಸೆ ಕಾರ್ಮಿಕರ ವಿಚಾರದಲ್ಲಿ ಕೈಗೊಂಡಂತಹ ನಿರ್ಧಾರ ಇರಬಹುದು, ಹಾಗೆ ವ್ಯಾಕ್ಸಿನೇಷನಲ್ಲಿ ಇಡೀ ಇಂಡಿಯಾದಲ್ಲಿ ಆದಂತಹ ಬೆಳವಣಿಗೆ, 2ನೇ ಅಲೆ ನಂತರ ಆದಂತಹ ನಿರ್ವಹಣೆ, 3ನೇ ಅಲೆಯಲ್ಲಿ ಏನು ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದು, ಇದೆಲ್ಲವೂ ಕೂಡ UPಯಲ್ಲಿ ಬಹಳ ದೊಡ್ಡ ಗೆಲುವನ್ನು ತಂದು ಕೊಡೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಜಾಗತಿಕವಾಗಿ ಕರೋನಾ ಅನ್ನೋದು ಬಹಳ ದೊಡ್ಡ ಪರಿಣಾಮ ಮಾಡಿದೆ ಆಡಳಿತ ಪಕ್ಷಗಳ ಮೇಲೆ. ಆಡಳಿತ ವಿರೋಧಿ ಅಲೆ ಎದ್ದಿದೆ. ಫಾರ್ ಎಕ್ಸಾಂಪಲ್, ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಕಳ್ಕೊಳ್ಳೋದಕ್ಕೆ ಕರೋನಾ ನಿರ್ವಹಣೆ ಬಹಳ ಪ್ರಮುಖ ಕಾರಣ. ಐರೋಪ್ಯ ರಾಷ್ಟ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಆದರೆ ಇಂಡಿಯಾದಲ್ಲಿ ಈ ಕರೋನಾ ನಂತರ ಎದುರಿಸಿರುವಂಥ ಅತಿ ದೊಡ್ಡ ಚುನಾವಣೆ ಪಂಚರಾಜ್ಯ ಫೈಟಲ್ಲಿ ಬಿಜೆಪಿಗೆ ಫುಲ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ಜನ. ಅಂದರೆ ಅರ್ಥ ಏನು? ಕರೋನಾ ನಿರ್ವಹಣೆಯನ್ನು ಬಿಜೆಪಿ ಚೆನ್ನಾಗಿ ಮಾಡಿದೆ ಅಂತ ಜನ ಹೇಳ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. UPಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ 35 ಲಕ್ಷ ಮನೆಗಳ ನಿರ್ಮಾಣ ಆಗಿರೋದು ಕೂಡ ಬಹಳ ಪ್ರಮುಖ ವಿಚಾರ. ಯಾಕಂದ್ರೆ ಹಿಂದುಳಿದ ವರ್ಗಗಳ ನಾಯಕರು ಪಕ್ಷಕ್ಕೆ ಕೈ ಕೊಟ್ಟರು ಕೂಡ ಆ ಸಮುದಾಯಗಳ ಮತಗಳು ಕೈ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಅರ್ಥ ಆಗ್ತಿದೆ.
ಉಚಿತ ರೇಷನ್ ಕೊಟ್ಟರು, ತಲೆ ಮೇಲೊಂದು ಸೂರು ಕೊಟ್ಟರು, ಇದಕ್ಕಿಂತ ಇನ್ನೇನು ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಮತದಾರರಲ್ಲಿ ಮೂಡಿದ್ದು ಬಿಜೆಪಿ ಇವತ್ತು ಮತ್ತೆ ಭರ್ಜರಿ ಬಹುಮತ ಪಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ನಿರುದ್ಯೋಗದ ದೊಡ್ಡ ಸಮಸ್ಯೆ ಇದೆ, ರೈತರ ವಿರೋಧ ವ್ಯಕ್ತವಾಯಿತು, ಇದೆಲ್ಲದರ ನಡುವೆಯೂ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಈ ಮತಗಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಹಿಂದೂ ಮತಗಳ ಧ್ರುವೀಕರಣದಲ್ಲಿ ಬಿಜೆಪಿ ಎಂದೂ ಹಿಂದೆ ಬೀಳೋದಿಲ್ಲ. ಅದು ಕಾಶಿ ಕಾರಿಡಾರ್ ಇರಬಹುದು, ಅಯೋಧ್ಯೆ ರಾಮ ಮಂದಿರ ಇರಬಹುದು, ಅದರ ಜೊತೆಗೆ ಹಿಜಾಬ್ ವಿವಾದವೂ ಕೂಡ ಉತ್ತರ ಪ್ರದೇಶ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ದೇಶಾದ್ಯಂತ ಸದ್ದು ಮಾಡ್ತಲ್ವಾ, ಅದು ಒಂದಿಷ್ಟು ಪ್ಲಸ್ ಆಗಿರುತ್ತೆ. ಹಾಗೆ ಮೋದಿಯವರ ನಾಯಕತ್ವ ಮತ್ತಷ್ಟು ಸ್ಟ್ರಾಂಗ್ ಅನ್ನೋದು ಈ ರಷ್ಯಾ ಉಕ್ರೇನ್ ಯುದ್ಧ ಆರಂಭ ಆದಾಗ ಆ ಒಂದು ಸಂದೇಶ ದೇಶದಲ್ಲೆಲ್ಲ ಪಾಸ್ ಆಗ್ಬಿಡ್ತು. ಮಧ್ಯಸ್ಥಿಕೆ ವಹಿಸೋದಕ್ಕೆ ಉಕ್ರೇನ್ ಕೇಳ್ತಾ ಇದೆ, ಅಲ್ಲಿನ ನಾಗರಿಕರ ರಕ್ಷಣೆಯಲ್ಲಿ ದೇಶ ತಗೊಂಡಂಥ ನಿರ್ಧಾರ, ಇವೆಲ್ಲವೂ ಕೂಡ ಮತ್ತೊಮ್ಮೆ ರಾಷ್ಟ್ರೀಯತೆಯ ಭಾವವನ್ನು ಜನರಲ್ಲಿ ಮೂಡಿಸ್ಬಿಡ್ತು. ನಮ್ಮ ದೇಶಕ್ಕಿಂತ ಒಬ್ಬ ಪ್ರಬಲ ನಾಯಕ ಪ್ರಧಾನಿಯಾಗಿರೋದು ನಮ್ಮ ಅದೃಷ್ಟ ಅಲ್ವಾ, ಬೇರೆ ದೇಶದವರು ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳ್ತಿದ್ದಾರೆ ಅಂದರೆ ಇವ್ರ ಪವರ್ ಏನು ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ರು ಅಥವಾ ಪ್ರೊಜೆಕ್ಟ್ ಆಯಿತು. ಸೊ ಅದು ಕೂಡ UP ಎಲೆಕ್ಷನ್ ಕಡೆಯ ಹಂತಗಳಲ್ಲೆಲ್ಲ ಒಂದಿಷ್ಟು ಪ್ರಭಾವ ಬೀರಿರುತ್ತೆ. ಇದೆಲ್ಲಕ್ಕಿಂತ ಪ್ರಮುಖವಾಗಿ ಪಶ್ಚಿಮ UPಯಲ್ಲಿ ರೈತರ ದಂಗೆಯಿಂದ ಏನು ಹಾನಿಯಾಗಬಹುದು ಅಂತ ಮೊದಲೇ ಅರ್ಥ ಮಾಡಿಕೊಂಡು ರೈತ ಕಾಯ್ದೆಯನ್ನು ವಾಪಸ್ ತಗೊಂಡಿದ್ದು ಇಲ್ಲಿ ಬಹಳ ಅನುಕೂಲ ಆಗಿದೆ. ಲಖೀಂಪುರ್ ಖೇರಿಯಲ್ಲಿ ಅಂತಹ ಅನಾಹುತ ಆದಂತಹ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರೋದು ಕೂಡ ಇದಕ್ಕೆ ಸಾಕ್ಷಿ. ನಾವು ಅರ್ಥ ಮಾಡ್ಕೊಳ್ಬಹುದು ಬಿಜೆಪಿ ರೈತರ ಹೋರಾಟವನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಅಂತ. ಪಂಜಾಬ್ ಇಲ್ಲಿ ದೊಡ್ಡ ವಿಚಾರ ಆಗಿರಲಿಲ್ಲ, ಯಾಕಂದ್ರೆ ಬಿಜೆಪಿಯಲ್ಲಿ ಕಳ್ಕೊಳ್ಳೋದೇನೂ ಇರಲಿಲ್ಲ, ಆದರೆ UPಯಲ್ಲಿ ದೊಡ್ಡ ಹೊಡೆತ ಬೀಳ್ತಿತ್ತು, ಒಂದು ಚೂರು ಯಾಮಾರಿದ್ರು. ಸೊ ಅದನ್ನ ಮ್ಯಾನೇಜ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಯಿತು. ಇನ್ನು BSP ಬಗ್ಗೆ ಮಾತಾಡಲೇಬೇಕು. ಅತ್ಯಂತ ಕಳಪೆ ಸಾಧನೆ, 4 ಬಾರಿ ಮುಖ್ಯಮಂತ್ರಿ ಆಗಿದ್ದ ಮಾಯಾವತಿ ಅವರಿಗೆ ಅವರದ್ದೇ ಆದಂತಹ ಒಂದು ತಾಕತ್ತಿದೆ. ದಲಿತ ಮತಗಳ ಅಸ್ತ್ರ ಅವ್ರ ಬಳಿ ಖಂಡಿತವಾಗಿಯೂ ಯಾವಾಗಲೂ ಇರುತ್ತೆ, ಆದರೆ ಅದನ್ನು ಸರಿಯಾಗಿ ಬಳಸಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಸರಿಯಾಗಿ ಮನಸ್ಸು ಮಾಡಿದ್ರೆ ಅವರು ಖಂಡಿತವಾಗಿಯೂ ಬಿಜೆಪಿಗೆ ಒಂದು ಪೆಟ್ಟು ಕೊಡಬಹುದಿತ್ತು. ಅಟ್ಲೀಸ್ಟ್ SP BSP ಒಂದಾದ್ರಾದ್ರೂ ಆ ಚಾನ್ಸ್ ಉಳ್ಕೊಳ್ತಿತ್ತೇನೋ. ಬಿಜೆಪಿಯನ್ನು ಸಂಪೂರ್ಣವಾಗಿ ಕಟ್ ಹಾಕೇ ಬಿಡೋಕೆ ಸಾಧ್ಯ ಅಲ್ಲದಿದ್ರೂ ಕೂಡ ತಕ್ಕ ಮಟ್ಟಿಗೆ ಫೈಟ್ ಕೊಡೋಕಾದ್ರೂ ಚಾನ್ಸ್ ಇರ್ತಿತ್ತು. ಆದರೆ ಇವತ್ತು BSP ಎಲ್ಲಿಗೆ ಬಂದು ನಿಂತಿದೆ ನೋಡ್ತಾ ಇದ್ದೀವಿ ನಾವು. BSPಯನ್ನು ಮಾಯಾವತಿಯವ್ರನ್ನ ಅಮಿತ್ ಶಾ ಅವರು ಶ್ಲಾಘಿಸ್ತಾರೆ. BSPಯನ್ನು ಯಾವ ಕಾರಣಕ್ಕೂ ತಳ್ಳಿ ಹಾಕೋಕ್ಕಾಗಲ್ಲ ಅಂತ. ಆ ಸಂದರ್ಭದಲ್ಲಿ ಮಾಯಾವತಿಯವರು ಅಮಿತ್ ಶಾ ಅವರನ್ನ ಮುತ್ಸದ್ದಿ ಅಂತ ಹೊಗಳ್ತಾರೆ. ಅದು ಒಂದು ಬೆಳವಣಿಗೆ ಸಾಕು, ದಲಿತ ಮತಗಳು ಬಿಜೆಪಿಗೆ ಹೋಗೋದಿಕ್ಕೆ ಅಷ್ಟೇ ಸಾಕಾಯಿತು ಇಲ್ಲಿ. ಸೊ ಅದಕ್ಕೆ ಕಾರಣ ಏನು ಅಂತ ನೋಡೋದಕ್ಕೆ ಹೋದರೆ ಎಲ್ರಿಗೂ ಗೊತ್ತು. ಅವರಿಗೆ ಬೇರೆ ಬೇರೆ ಅಭದ್ರತೆಗಳು ಕಾಡ್ತಾ ಇರಬಹುದು, IT ED ಬೇರೆ ಬೇರೆ ವಿಶ್ಲೇಷಣೆಗಳು ಕೇಳಿ ಬರ್ತಾವೆ. ಒಟ್ಟಿನಲ್ಲಿ ಅದೇನೇ ಇರಬಹುದು, ಮಾಯಾವತಿಯವರ BSP ಅವರ ಕಳಪೆ ಸಾಧನೆಯೂ ಕೂಡ ಬಿಜೆಪಿಗೆ ವರದಾನವಾಗಿದೆ. ಓವರ್ ಆಲ್ ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿಯಲ್ಲಿ ಅತ್ಯಂತ ಸ್ಟ್ರಾಂಗ್ ಲೀಡರ್ ಆಗಿ ದೇಶದಲ್ಲಿ ಮೋದಿಯವರ ನಂತರದ ಅತ್ಯಂತ ಪ್ರಭಾವಿ ನಾಯಕನಾಗಿ ಬೆಳೆದಿರೋದ್ರಲ್ಲಿ ಎರಡನೇ ಮಾತಿಲ್ಲ. UPಯಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ದೆಹಲಿ ಗದ್ದುಗೆಗೆ ಅಂದರೆ ಬರುವಂಥ ಲೋಕಸಭಾ ಚುನಾವಣೆಗೆ ಅತಿ ದೊಡ್ಡ ರಾಜ್ಯವನ್ನ ದೊಡ್ಡ ಬಹುಮತದೊಂದಿಗೆ ಗೆಲ್ಲುವ ಮೂಲಕ ರಹದಾರಿ ರೆಡಿ ಆಗಿದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಬಿಜೆಪಿ ಅಶ್ವಮೇಧ ಕುದುರೆಯನ್ನು ಕಟ್ಟು ಹಾಕೋದಕ್ಕೆ ಮಹಾಗಠಬಂಧನ್ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಬೇಕು ಅನ್ನೋ ಲೆಕ್ಕಾಚಾರ ಏನು ಕಂಡು ಬರ್ತಾ ಇತ್ತು, ಅದು ಸಾಧ್ಯವಾಗದ ಮಾತು. ಈ ಚುನಾವಣೆ ಈಗ ಸದ್ಯಕ್ಕೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಂತೂ ಅನ್ನುವಂಥ ವಾತಾವರಣ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದಿಂದ ಸಿಗ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.